ಮತ್ತು ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ನಮ್ಮ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಇರುವಂತದ್ದು ಕೂಡ ನಾವು ಕೂಡ ನೆಕ್ಸ್ಟ್ ನಾವು MLA ಗೆಲ್ಲಬೇಕು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಾವು ಕೂಡ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು. ಮೊನ್ನೆ ಮಂಡ್ಯದಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಶ್ರೀರಂಗಪಟ್ಟಣ 42,000 ಓಟ್ ತಗೊಂಡಿದ್ದಾರೆ ಸಚ್ಚಿ ಅವರು. ಅದೇ ರೀತಿ ನಮ್ಮ ಸ್ವಾಮಿ ಅವರು ಕೂಡ 38,000 ಓಟ್ ತಗೊಂಡಿದ್ದಾರೆ. ಹಾಗಾಗಿ ಈ ರೀತಿ ವಿಚಾರಗಳಿದ್ದಾವೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇದೆಲ್ಲವನ್ನೂ ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ನಾನೇ ಮಾತನಾಡ್ತೇನೆ. ಮಾತಾಡಿ ನಮ್ಮ ಗುರಿ ಸ್ಪಷ್ಟವಾಗಿದೆ, ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು. ಆ ನಿಟ್ಟಿನಲ್ಲಿ ಒಟ್ಟಿಗೆ ಹೋಗ್ತೇವೆ. ಅದಕ್ಕೆ ಹೇಳಿದ್ನಲ್ಲ, ಇದನ್ನೆಲ್ಲವನ್ನು ಕೂಡ ಪಕ್ಷದ ವೇದಿಕೆಯನ್ನು ಮುಖಂಡರು ಚರ್ಚೆ ಮಾಡಿದ್ದೇನೆ. ಅವ್ರು ಏನಂತಂದ್ರೆ ಇದು ಶುರು ಆಗಿದ್ದೆ ಅಲ್ಲಿಂದ ಅಂತದ್ದು. ನಾನು ಯಾರು ಶುರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ನಾವು ಒಟ್ಟಿಗೆ ಹೋಗ್ಬೇಕು ಅನ್ನೋದು ಮುಖ್ಯ ಅನ್ನೋದು ನಾನು ಸ್ಪಷ್ಟತೆಯನ್ನು ಕೊಟ್ಟಿದ್ದೇನೆ. ಯಾರೋ ಇಲ್ಲೊಬ್ರು ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ಕೋಆರ್ಡಿನೇಷನ್ ಇಲ್ಲ ಅಂತ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಗ ವಿಧಾನಸಭಾ ಪರಿಷತ್ ಚುನಾವಣೆಗಳು ಬರ್ತಾ ಇದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಘೋಷಣೆ ಮಾಡಿದ್ದಾರೆ. ನಾನೇ ಮೊನ್ನೆ ಕುಮಾರಸ್ವಾಮಿ ಅವ್ರ ಹತ್ರ ಕೇಂದ್ರ ಸಚಿವರ ಜೊತೆ ಕೂತು ನಾನೇ ಚರ್ಚೆ ಮಾಡಿದ್ದೇನೆ. ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಇದೆ ನಮ್ಗೆ, ಆತರ ಏನಿಲ್ಲ. ಕ್ಲಿಯರ್ ಆದ್ಮೇಲೆ ಹೇಳ್ತೇವೆ. ಮತ್ತು ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ನಮ್ಮ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಇರುವಂತದ್ದು ಕೂಡ ನಾವು ಕೂಡ ನೆಕ್ಸ್ಟ್ ನಾವು MLA ಗೆಲ್ಲಬೇಕು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಾವು ಕೂಡ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು. ಮೊನ್ನೆ ಮಂಡ್ಯದಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಶ್ರೀರಂಗಪಟ್ಟಣ 42,000 ಓಟ್ ತಗೊಂಡಿದ್ದಾರೆ ಸಚ್ಚಿ ಅವರು. ಅದೇ ರೀತಿ ನಮ್ಮ ಸ್ವಾಮಿ ಅವರು ಕೂಡ 38,000 ಓಟ್ ತಗೊಂಡಿದ್ದಾರೆ. ಹಾಗಾಗಿ ಈ ರೀತಿ ವಿಚಾರಗಳಿದ್ದಾವೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇದೆಲ್ಲವನ್ನೂ ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ನಾನೇ ಮಾತನಾಡ್ತೇನೆ. ಮಾತಾಡಿ ನಮ್ಮ ಗುರಿ ಸ್ಪಷ್ಟವಾಗಿದೆ, ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು. ಆ ನಿಟ್ಟಿನಲ್ಲಿ ಒಟ್ಟಿಗೆ ಹೋಗ್ತೇವೆ. ಅದಕ್ಕೆ ಹೇಳಿದ್ನಲ್ಲ, ಇದನ್ನೆಲ್ಲವನ್ನು ಕೂಡ ಪಕ್ಷದ ವೇದಿಕೆಯನ್ನು ಮುಖಂಡರು ಚರ್ಚೆ ಮಾಡಿದ್ದೇನೆ. ಅವ್ರು ಏನಂತಂದ್ರೆ ಇದು ಶುರು ಆಗಿದ್ದೆ ಅಲ್ಲಿಂದ ಅಂತದ್ದು. ನಾನು ಯಾರು ಶುರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ನಾವು ಒಟ್ಟಿಗೆ ಹೋಗ್ಬೇಕು ಅನ್ನೋದು ಮುಖ್ಯ ಅನ್ನೋದು ನಾನು ಸ್ಪಷ್ಟತೆಯನ್ನು ಕೊಟ್ಟಿದ್ದೇನೆ. ಯಾರೋ ಇಲ್ಲೊಬ್ರು ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ಕೋಆರ್ಡಿನೇಷನ್ ಇಲ್ಲ ಅಂತ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಗ ವಿಧಾನಸಭಾ ಪರಿಷತ್ ಚುನಾವಣೆಗಳು ಬರ್ತಾ ಇದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಘೋಷಣೆ ಮಾಡಿದ್ದಾರೆ. ನಾನೇ ಮೊನ್ನೆ ಕುಮಾರಸ್ವಾಮಿ ಅವ್ರ ಹತ್ರ ಕೇಂದ್ರ ಸಚಿವರ ಜೊತೆ ಕೂತು ನಾನೇ ಚರ್ಚೆ ಮಾಡಿದ್ದೇನೆ. ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಇದೆ ನಮ್ಗೆ, ಆತರ ಏನಿಲ್ಲ. ಕ್ಲಿಯರ್ ಆದ್ಮೇಲೆ ಹೇಳ್ತೇವೆ. ಥ್ಯಾಂಕ್ ಯು, ಧನ್ಯವಾದ. ಯಶಸ್ವಿಯಾಗಿ ಪತ್ರಿಕಾಗೋಷ್ಠಿ ನಡೆಸಿಕೊಟ್ಟಂತಹ ನಮ್ಮ ರಾಜ್ಯಾಧ್ಯಕ್ಷರು ಶಾಸಕರಾದಂತಹ ಶ್ರೀ BY ವಿಜಯೇಂದ್ರ ಅವರಿಗೆ